26 ಕ್ಷೇತ್ರಗಳಲ್ಲಿ ಈಗಾಗಲೇ ಭಾರತೀಯ ಜನತಾ ಪಕ್ಷ ಮುನ್ನಡೆಯನ್ನು ಸಾಧಿಸಿದರೆ 12 ಕ್ಷೇತ್ರಗಳಲ್ಲಿ ಆಮ್ ಆದ್ಮಿ ಪಕ್ಷ ಮುನ್ನಡೆಯನ್ನು ಹೊಂದಿರುವಂಥದ್ದು, ಒಂದರಲ್ಲಿ ಮಾತ್ರನೇ ಕಾಂಗ್ರೆಸ್ ಮುನ್ನಡೆಯನ್ನು ಹೊಂದಿದೆ. ಸೂರ್ಯ, ಬಹುಶಃ ಸಮಾಧಾನದ ವಿಚಾರ ಅಂತ ಹೇಳಿದರೆ ಒಂದರಲ್ಲಾದರೂ ಇದ್ದೀವಿ. ಇಲ್ಲ, 0-0 ನೋಡಿ ಬೇಜಾರಾಗೋಯ್ತು. ಈ ಸರ್ತಿ ಆದರೂ ಒಂದರಲ್ಲಿ ಇದ್ದೀವಿ ಅಂತ ಹೇಳ್ಕೊಂಡು ಸಮಾಧಾನ ಪಡ್ಕೊಳ್ಬಹುದಾ? ಏನು ದೆಹಲಿಯ ಕತೆ ಅಂತ ಪ್ರಜಾಪ್ರಭುತ್ವದಲ್ಲಿ ನನಗೆ ತಮಾಷೆ ಅನ್ಸೋದು, ನೀವು ಕಾಂಗ್ರೆಸ್ ನಾಯಕರು ಹೇಳುವಂಥದ್ದು ನಮ್ಮ ಸಂಘಟನೆಯಲ್ಲಿ ಇಲ್ಲ, ನಮ್ಮ ಸಂಘಟನೆ ಇಲ್ಲ. 15 ವರ್ಷ ಆಡಳಿತ ನಡೆಸಿದವರು ಮತ್ತಿನ್ನೇನು ಮಾಡಿದ್ರಿ ನೀವು ಅಲ್ಲಿಗೆ? ದೆಹಲಿಗೆ ನೀವೇನು ಮಾಡಿದ್ರಿ? ನಿಮ್ಮನ್ನ ಬಿಟ್ಟು ಜನ ಯಾಕಾಗಾದ್ರೆ ಆಮ್ ಆದ್ಮಿ ಪಕ್ಷ ಕಡೆಗೆ ಹೋದ್ರು? ಇದರ ಬಗ್ಗೆ 10 ವರ್ಷ ಕಳೆದ್ರೂ ಕೂಡ ಕಾಂಗ್ರೆಸ್ನವ್ರಿಗೆ ಉತ್ತರ ಸಿಕ್ಕಿಲ್ವಾ? ಅಲ್ಲ, ಉತ್ತರ ಸಿಕ್ಕಿದೆ. ಏನಾಗಿರುತ್ತೆ ಅಂದರೆ ಅಲ್ಲಿರುವಂಥ ಈಗ ನಮ್ಮ ರಾಜ್ಯದಲ್ಲಿ ನೋಡಿ, ನಮ್ಮಲ್ಲಿರುವಂಥ ಲೀಡರ್ಸು ಏನೇ ಇದ್ರೂ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಅವರಾಗಿರ್ಬೋದು, ಇವರೆಲ್ಲರೂ ಕೂಡ ಒಗ್ಗಟ್ಟಿಂದ ಒಂದು ಪಕ್ಷ ಸಂಘಟನೆ ಮಾಡಬೇಕು, ಪಕ್ಷಕ್ಕೇನು ತ್ಯಾಗ ಮಾಡಬೇಕಾಗುತ್ತೆ, ಏನು ಮಾಡಬೇಕಾಗುತ್ತೆ ಅದನ್ನೆಲ್ಲ ಮಾಡ್ತಾ ಇರ್ತಾರೆ. ಸೊ ಈಗ ರೇವಂತ್ ರೆಡ್ಡಿ ಅವರು ಹೇಗೆ ತೆಲಂಗಾಣದಲ್ಲಿ ಪಕ್ಷವನ್ನು ಸಂಘಟನೆ ಮಾಡಿದ್ರು ಅಂತ, ಕೇರಳದಲ್ಲಿ ಯಾವ ರೀತಿ ಇದೆ, ತಮಿಳುನಾಡಿನಲ್ಲಿ ಯಾವ ರೀತಿ ಇಂಪ್ರೂವ್ಮೆಂಟ್. ದೆಹಲಿಯಲ್ಲಿ ನಿಮ್ಮ ಹೈಕಮಾಂಡ್ನ ನಾಯಕರೇ ಹೈಕಮಾಂಡ್ನಲ್ಲಿ ಕೂತ್ಕೊಂಡು ಮೀಡಿಯಾ ಯೂನಿಟ್ನ ಹೆಡ್ ಆಗಿದ್ದಂಥವರು, ಅವರು ನಿಮ್ಮ ದೆಹಲಿಯ ಮುಖ, ಎಲೆಕ್ಷನ್ ಮುಗಿದ ತಕ್ಷಣ ರಾಜೀನಾಮೆ ಕೊಡ್ತಾರೆ. ಈಗ ಅಂದರೆ ಶಕ್ತಿ ಇಲ್ಲ ಅಂತ ನಾಯಕರಿಗೆ ಬದ್ಧತೆ, ಇಡೀ ಭಾಷಣಕ್ಕೆ ಬದ್ಧತೆ. ಉಳಿದ ರಾಜ್ಯಗಳಿಗೆ ಹೋಗಿ ಉಸ್ತುವಾರಿಗಳಾಗಿದ್ದಾಗ ಇದು ಕೆಲಸ ಮಾಡ್ರಿ ಅಂತ ಹೇಳುವಂಥದ್ದು ಸಿಗುತ್ತೆ. ಅಲ್ಲಿ ಹೋಗಿ ಅವ್ರ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋಕ್ಕಾಗಿಲ್ವ? ಹಾಗಾದ್ರೆ ನಿಮ್ಮ ನಾಯಕರುಗಳಿಗೆ ನಾವು ಎಷ್ಟೋ ಸತಿ ಅದೇ ಯೋಚನೆ ಮಾಡ್ತಿರ್ತೀವಿ. ಆ ಕ್ಷೇತ್ರದಲ್ಲಿ ಅವ್ರ ಕ್ಷೇತ್ರದಲ್ಲಿ ಅವ್ರು ವೀಕ್ ಇರ್ತಾರೆ, ಹೊರಗಡೆ ಬಂದು ಈ ಥರ ಹೇಳ್ತಾ ಇರ್ತಾರೆ ಅಂತ ನಮಗೂ ಅನೇಕ ಸರಿ ಅನಿಸಿರುತ್ತೆ. ಬಟ್ ಅದನ್ನು ವ್ಯಕ್ತಪಡಿಸೋಕ್ಕಾಗಲ್ಲ. ಸೊ ಇನ್ನೊಂದೇನು ಅಂದರೆ, ಒಂದು ಚುನಾವಣೆಗಳನ್ನು ಗಂಭೀರವಾಗಿ ಪರಿಗಣಿಸ್ಬೇಕಾಗತ್ತೆ. ನಾಯಕತ್ವ ಅನ್ನೋದು ಅಲ್ಲಿರುವಂಥವ್ರು ಅರ್ಥ ಮಾಡ್ಕೊಬೇಕು. ಸೊ ಈಗ ಹರಿಯಾಣ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಮತ್ತು ಮಧ್ಯಪ್ರದೇಶ ಆಗಿರ್ಬೋದು. ಮಧ್ಯಪ್ರದೇಶದಲ್ಲಿ ನಾವು ಗೆಲ್ತಾ ಇದ್ವಿ. ಸೊ ಇದರಲ್ಲಿ ದೆಹಲಿನಲ್ಲಿ ಒಂದು ಸಂಘಟನೆಯನ್ನು ಮಾಡಿ, ಈಗ ಶೀಲಾ ದೀಕ್ಷಿತ್ ಅವ್ರ ಮಗ ಏನೂ ಮಾಡೇ ಇಲ್ಲ. ಸೊ ಅದನ್ನು ಅವರ ವೈಯಕ್ತಿಕ ವರ್ಚಸ್ನ ಇದನ್ನು ಹೆಚ್ಚಿಸ್ಕೊಳ್ಳೋ ಅಂಥದ್ದಾಗಿರ್ಬೋದು, ಇದೆಲ್ಲ ಮಾಡಬೇಕಾಗಿತ್ತು. ಯಾಕೆಂದರೆ ಬರೀ ರಾಹುಲ್ ಗಾಂಧಿ ಅವ್ರ ಪ್ರೆಸ್ ಮೀಟು ಅಥವಾ ಪವನ್ ಖೇರಾ ಅವ್ರ ಪ್ರೆಸ್ ಮೀಟು, ಜಯರಾಮ್ ರಮೇಶ್ ಅವ್ರ ಪ್ರೆಸ್ ಮೀಟು, ದೆಹಲಿನಲ್ಲಿರುವಂಥ ನಾಯಕರುಗಳು, ಕೇಂದ್ರ ಮಟ್ಟದ ನಾಯಕರುಗಳು ಪ್ರೆಸ್ ಮೀಟೇ ಬರ್ತಾಯಿದ್ರೆ ಆಗಲ್ಲ. ಸೊ ಈಗ ಅರವಿಂದ್ ಕೇಜ್ರಿವಾಲ್ ಅವ್ರು ಏನು ಮಾಡಿ ಸಮಾನ ಶತ್ರು ಅಂತಲೇ ನೋಡಬೇಕಾಗುತ್ತೆ. ಬಿ ಜೆ ಪಿಯವರು ಏನಿದ್ದಾರೆ ಅವ್ರನ್ನೂ ಕೂಡ ವಿರೋಧ ಮಾಡಬೇಕಾಗುತ್ತೆ. ಸೊ ಪಕ್ಷ ಸಂಘಟನೆ ಬಗ್ಗೆ ಅಲ್ಲಿ ಗಮನ ಕೊಡಬೇಕಾಗಿತ್ತು. ಇನ್ನು ಮುಂದೆ ಆದರೂ ಎಚ್ಚೆತ್ಕೊಂಡು ಪಕ್ಷ ಸಂಘಟನೆಯನ್ನು ಮಾಡ್ತಾರೆ ಅನ್ನೋ ನೋಡಬೇಕು. ರಾಹುಲ್ ಗಾಂಧಿ ಅವರು ಆಪೋಸಿಷನ್ ಪಾರ್ಟಿ ಲೀಡರ್ ಇದ್ದಾರೆ, ಈಗಲಾದರೂ ಅಲ್ಲಿ ಇಂಪ್ರೂವ್ಮೆಂಟ್ ಆಗಲಿ ಅನ್ನೋದು ನಮ್ಮ ಬಯಕೆ. ಓಕೆ. ಬಿಜೆಪಿ 28 ಕ್ಷೇತ್ರಗಳಲ್ಲಿ, ಆಮ್ ಆದ್ಮಿ ಪಕ್ಷ 16 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು. ಅರುಣ್ ಅವರೇ, ಯಾವ ಸ್ವರೂಪದಲ್ಲಿ ಸಾಗ್ತಾ ಇದೆ ಅಂತ ನೋಡಿದಾಗ BJP ಭಾಳ ಕ್ಲಿಯರ್ ಮೆಜಾರಿಟಿ ಕಡೆಯ ಹತ್ತಿರಕ್ಕೆ ಹೋಗ್ತಾ ಇರುವಂಥದ್ದು ಕಾಣ್ತದೆ ಮೊದಲ ಹಂತದ ಫಲಿತಾಂಶವನ್ನು ನೋಡ್ತಾ ಇದ್ದಾಗ? ಇಲ್ಲ, ಐ ಥಿಂಕ್ ನಾನು ಇನ್ನೂ ವೆಯ್ಟ್ ಮಾಡ್ತೀನಿ. ಯಾಕಂದರೆ ಇದು ಬಹುಶಃ ನನಗೆ ಅನಿಸೋದು, ನನ್ನ ಮಟ್ಟಿಗೆ ಹೇಳೋದಾದರೆ ಇದು ಸ್ವಲ್ಪ ಟಫ್ ಫೈಟ್ ಅಂತಲೇ ಅನ್ನಿಸ್ತಾ ಇದೆ ನನಗೆ. ಆಮ್ ಆದ್ಮಿ ಪಾರ್ಟಿ ಏನು ಹಿಂದೆ ಬಿದ್ದಿಲ್ಲ. ಅವರು ಕೂಡ ಬೇರೆ ನೋಡಿದರೆ, ಬೇರೆ ಚಾನೆಲ್ಗಳನ್ನು ನೋಡಿದರೆ ಕೂಡ ಅವರು ಕೂಡ ಮುಂದೆ ಬರ್ತಾ ಇದ್ದಾರೆ. ಸೊ ಡಿಫ್ರೆನ್ಸ್ಗಳು ಕೆಲವು ಸರ್ತಿ 10ರಿಂದ ಜಾಸ್ತಿ ಆಗುತ್ತೆ, ಕೆಲವು ಸರ್ತಿ 10ರಿಂದ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನನಗನ್ಸುತ್ತೆ ಫೈಟ್ ಇದೆ. ಆದರೂ BJP ತನ್ನ ಮುನ್ನಡೆಯನ್ನು ಕಾಯ್ಕೊಂಡಿದೆ. ಮೊದಲಿಂದನೂ ಯಾವಾಗ ಮತದಾನ ಕೌಂಟಿಂಗ್ ಶುರುವಾಯಿತು ಅವಾಗಿಂದ ಇವಾಗಿನವರೆಗೂ ಅದು ಕಾಯ್ಕೊಂಡಿದೆ. ನೋಡಬೇಕು, ಇನ್ನೂ ಒಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಮಗೆ ಚಿತ್ರಣ ಸ್ವಲ್ಪ ಸ್ಪಷ್ಟವಾಗ್ಬೋದು ಅಂತ ನನಗನ್ಸುತ್ತೆ.